ಗೀತಾ ಗೀತಾ ವಿಜಿ ನನ್ನ ಬಿಡು ವಿಜಿ, ನನ್ನ ಬಿಡು ಅಂದೆ. ನಾನೆಲ್ಲಿ ಹಿಡ್ಕೊಂಡಿದ್ದೀನಿ, ನೀವೇ ನನ್ನ ಹಿಡ್ಕೊಂಡಿರೋದು. ಬರೀ ನಾಟಕನೇ ಆಗೋಯ್ತು ವಿಜಿ. ಹಾಂಗ್ ನೆಪ ಇಟ್ಕೊಂಡು ನನ್ನ ಹತ್ರ ಹುಚ್ಚುಚ್ಚಂಗ್ ಆಡ್ತೀಯ ಅಲ್ವಾ? ನಾನೆಲ್ರಿ ನಾಟಕ ಆಡ್ದೆ? ನಾಟಕ ಆಡಿದ್ ನೀವಪ್ಪ. ನಾನು ನೀವು ಅಂತ ಅವನ್ ಹಿಡ್ಕೊಂಡಾಗ ಕಣ್ಬಿಡ್ಬೇಡ ಕಣ್ಬಿಡ್ಬೇಡ ಅಂತ ಯಾಕಂದ್ರಿ? ಪಿಸುಧ್ವನಿಯಲ್ಲಿ ಮಾತಾಡಿದ್ದು, ಸುಮ್ಮನೆ ಇರೋ ಅಂದಿದ್ದು, ಇವೆಲ್ಲ ನಾಟಕ ತಾನೆ? ಅದು ನಿನ್ನನ್ನ ಕಾಪಾಡ್ಕೊಳಕ್ಕೆ. ಹಾ, ನಾನ್ ನಿಮ್ ಬೆನ್ನೇರಿದ್ದು ನೀವು ನನ್ನ ಕಾಪಾಡ್ಲಿ ಅಂತ. ಗಂಡ ಹೇಗೋ ಬದುಕ್ದ, ಅವ್ನ್ ಕರ್ಕೊಂಡ್ ಪಿ ಟಿ ಉಷಾ ತರ ಓಡಾಕ್ತೀರಾ ಅನ್ಕೊಂಡ್ರೆ ಬೀಳಿಸ್ಬಿಟ್ರಲ್ರಿ. ನೋಡು ನೋಡು, ಗಂಡ ಹೆಂಡತಿ ಸಂಬಂಧ ನಮ್ಮಿಬ್ರು ಮಧ್ಯೆ ತಂದ್ರೆ ಆ ಹಾವ್ನ ತಂದು ಮತ್ತೆ ನಿನ್ ಕತ್ತುಕ್ ಸುತ್ಬಿಡ್ತೀನಿ. ಅಂತರ್ಪಟ ಸರಿದಾಗ ನೀನ್ ನನಗಾಕೋ ಆರದ ಬಗ್ಗೆ ಕನ್ಸ್ಕೊಳ್ಳೋನ್ ನಾನು. ಈಗ ನೀನು ಹಾವನ್ನೇ ಆರೋ ತರ ಆಗ್ತೀನಿ ಅಂತಿದ್ಯಾ? ಓಕೆ, ಇದನ್ನೇ ನಾನು ನನ್ನ ಮದ್ವೆ ಅನ್ಕೊಂತೀನಿ. ಆಹಾಹಾ, ಇಷ್ಟೊತ್ತರ್ಗು ಹಾವನ್ ನೋಡಿ ಅಕ್ಕ ಉಕ್ಕು ಕುಕ್ಕು ಅಂತಿದ್ದವನು ಈಗ ಹಾವ್ನೇ ಹಾರ ಅನ್ಕೋತಾನಂತೆ. ಎದ್ರು ಪುಕ್ಲ, ಡ್ರಾಮಾ ಕಿಂಗ್ ನೀನು. ಕಾಡಲ್ಲಿ ನನ್ನ ಕಾಪಾಡಿ ಹೊಲ್ಸ್ಕೋಬೇಕು ಅಂತಾನೆ ಅಲ್ವಾ ನೀನ್ ಆ ಪ್ರಪಾತದಿಂದ ನಾನು ತಳ್ಳಿದ್ದು? ಏನು? ನಾನ್ ನಿನ್ ತಳ್ಳದ್ನ? ಪ್ಲೀಸ್ ಗೀತಾ, ತಮಾಷೆಗೂ ಆ ಥರ ಮಾತಾಡ್ಬೇಡ್ರಿ. ಅಲ್ಲ, ನಿಮ್ಮನ್ನ ಪ್ರಪಾತಕ್ಕೆ ತಳ್ಳಿ ಬುಟ್ಟಿಗೆ ಬೀಳ್ಸ್ಕೊಬೇಕಾ? ಅಂತ ಚೀಪ್ ಮೆಂಟಾಲಿಟಿ ನನಗಿಲ್ಲ ರೀ. ಅಂತ ಚೀಪ್ ಯೋಚನೆಗಳು ನನಗೆ ಯಾವತ್ತೂ ಬರೋದೇ ಇಲ್ಲ. ಏ ಗೀತಾ, ನನ್ನ ಮೊಬೈಲು. ರೀ ನೋಡ್ರಿ, ನನ್ನ ಮೊಬೈಲ್ಗೆ ಸಿಗ್ನಲ್ ಬಂದಿದೆ. ಮೊದಲು ಮನೆಗೆ ಫೋನ್ ಮಾಡಿ ನಾವಿಬ್ರು ಒಟ್ಟಿಗೆ ಇದ್ದೀನಿ ಅಂತ ಹೇಳ್ತೀನಿ. ಮೊದ್ಲು ನಾನ್ ಫೋನ್ ಮಾಡ್ಬೇಕು. ಅಪ್ಪ ಅಮ್ಮ ಇಬ್ರು ಗಾಬರಿ ಆಗಿರ್ತಾರೆ. ಅಲ್ರಿ ರೀ, ಇದು ಕಾಡ್ರಿ. ಮೊಬೈಲ್ನ ಒಂದ್ ಕಡೆ ಇಟ್ಕೊಂಡ್ ಮಾತಾಡಿ. ನನಗೆ ಗೊತ್ತು. ಹಳ ಆಗೋಯ್ತು ಹುಡುಗರು ಜನ್ಮ. ರೀ ರೀ ಅಳಿಯಂದ್ರು ಫೋನ್ ಮಾಡ್ತಾ ಇದಾರೆ ರೀ, ಮಾತಾಡ್ರಿ. ಎಷ್ಟು ಸಲ ಹೇಳ್ಬೇಕು ನಿನ್ಗೆ ಆ ಮನೆ ಹಾಳನ್ನ ನಾನು ಅಳಿಯ ಅಂತ ಕರಿಬೇಡ ಅಂತ? ಈಗ ಅದು ತುಂಬಾ ಮುಖ್ಯನಾ? ಅಲ್ಲ, ಫೋನ್ ಎತ್ ಮಾತಾಡ್ಬಾರ್ದಾ? ಗೀತಾ ಬಗ್ಗೆ ಅವ್ರು ಏನಾದ್ರು ಹೇಳ್ತಾರೆ ಅನ್ಸುತ್ತೆ, ಮಾತಾಡ್ರಿ. ನಾನು ಯಾಕೆ ಅವನ ಜೊತೆ ಮಾತಾಡ್ಲಿ? ಕೆಟ್ಟಿರೋ ತಲೆ ನಾ ಇನ್ನೊಂದ್ ಸ್ವಲ್ಪ ಕೆಡಿಸ್ಕೊಳಕ್ಕ? ರೀ ರೀ ಮತ್ತೆ ಮಾಡ್ತಾ ಇದ್ದಾರೆ, ಮಾತಾಡ್ರಿ. ನಮ್ ಗೀತನ್ ಬಗ್ಗೆ ಅವ್ರಿಗೆ ಏನಾದ್ರು ಗೊತ್ತಾಗಿರುತ್ತೆ, ಗೀತನ್ ಬಗ್ಗೆ ಕೇಳ್ರಿ. ಸರಿ, ಹಾಗಾದ್ರೆ ನಾನೇ ಮಾತಾಡ್ತೀನಿ. ಹಲೋ ಹಲೋ ಅಪ್ಪ. ಹಲೋ ಹಲೋ ಅಪ್ಪ. ಅಪ್ಪ ರೀ, ನಾನು ಹೇಳೋದ್ ಕೇಳ್ರಿ. ಇದು ಮನೆ ಅಲ್ಲ, ಕಾಡು. ಲೌಡ್ ಸ್ಪೀಕರ್ ಹಾಕಿ ಮಾತಾಡಿ. ಹಲೋ ಅಪ್ಪ, ನಾನ್ ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಹಲೋ. ಹಾ ಅಪ್ಪ, ನಾನ್ ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಅಪ್ಪ, ಬೆಟ್ಟ ಇಳಿಬೇಕಾದ್ರೆ ನನ್ ಕಾಲ್ ಜಾರಿ ಕೆಳಗ್ ಬಿದ್ದೋಗ್ಬಿಟ್ಟೆ ಅಪ್ಪ. ನೀವೇನ್ ಹೆದರ್ಕೋಬೇಡಿ, ನನ್ಗೇನ್ ದೊಡ್ಡ ಏಟಾಗಿಲ್ಲಪ್ಪ. ನಾನು ಹುಷಾರಾಗೇ ಇದ್ದೀನಿ. ಆದ್ರೆ ಕಾಡಿನ ಹೊರಗ್ ಬರಕ್ ನನ್ಗೆ ದಾರಿ ಗೊತ್ತಾಗ್ತಿಲ್ಲ ಅಪ್ಪ. ಕಾಲ್ ಜಾರಿ ಕಾಡಲ್ಲಿ ಬಿದ್ದವಳು ಅವನ್ ಫೋನಿಂದ ಹೇಗೆ ಮಾತಾಡ್ತಿದ್ಯಾ? ಗೀತಾನ ಎಲ್ಲಿದ್ದಾಳಂತೆ, ಹೇಗಿದ್ದಾಳಂತೆ? ಫೋನ್ ಕೊಡಿ. ಸುಮ್ಮನೆ ಹೇಳೆ. ನೀನು ಆ ವಿಜಯ್ ಇಬ್ರು ಒಟ್ಟಿಗೆ ಕಾಲ್ ಜಾರಿ ಬಿದ್ರು? ಅಪ್ಪ ಮಾಮ್ಸ್, ಗೀತಾ ಹೇಳ್ತಿರೋದು ನಿಜ ಮಾಮ್ಸ್. ಮೊದ್ಲು ಅವಳು ಕಾಲ್ ಜಾರಿ ಕೆಳಗ್ ಬಿದ್ಲು. ಕಥೆ ಬಹಳ ಚೆನ್ನಾಗಿದೆ. ಯಾರು ಬರ್ದಿದ್ದು? ತಾವೇನೋ? ಮಾಮ್ಸ್,
ನಿಮ್ಮ ಬಿ ಪಿ ಹೆಚ್ಚು ಮಾಡಕ್ ನನಗೆ ಇಷ್ಟ ಇಲ್ಲ. ನಿಮ್ಮ ಮಗಳನ್ನ ಸೇಫಾಗಿ ಮನೆ ಕರ್ಕೊಂಬರೋ ಜವಾಬ್ದಾರಿ ನಂದು. ನೀವು ಆರಾಮಾಗಿರಿ. ನಮ್ಮ ಅತ್ತೆಗೂ ಹೇಳ್ಬಿಡಿ ಮಗಳು ಅಳಿಯ ಸೇಫ್ ಆಗಿದ್ದಾರೆ, ಬರ್ತಾರೆ ಅಂತ. ವಿಜಿ, ಏಯ್ ಮುಚ್ಚಯ್ಯ ಬಾಯಿ. ಇದಕ್ಕೆ ನೀವು ಟೂರ್ಗೆ ಅಂತ ಹೋಗಿದ್ದು? ಇದೆಲ್ಲ ನಿಂದೆ ಮಾಸ್ಟರ್ ಪ್ಲಾನ್ ಅಂತ ಗೊತ್ತು. ಏನೋ ವಿಜಯ್, ಈ ಬಿ ಪಿ ಶ್ರೀನಿವಾಸನ ಸುಲಭವಾಗಿ ಆಮರಿಸಬಹುದು ಅಂತ ಅನ್ಕೊಂಡಿದ್ಯೋ? ಅದು ಸಾಧ್ಯ ಇಲ್ಲ. ನಾನು ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರು ತಗೊಳಕ್ ರೆಡಿ ಇರ್ಲಿಲ್ಲ, ಆದ್ರೆ ನಾನ್ ಬಿಡ್ಬೇಕಲ್ಲ. ನೋಡ್ತಾ ಇರೋ. ಹಲೋ ಹಲೋ, ಅಪ್ಪ ಅಪ್ಪ. ಓ ಗಾಡ್, ಸ್ವಿಚ್ ಆಫ್ ಆಗೋಗಿದ್ದಲ್ರಿ. The number you're calling is switched off right now. ಬನು, ಗ್ಲಾಸಲ್ಲಿ ಹೊಡಿತೀನಿ ನೋಡ್ರಿ. ಬಾವುಜಿ ಥರ ಮಿಮಿಕ್ರಿ ಮಾಡಿ ಹೆದರಿಸ್ತೀನಿ. ಬನು. ಲೈ ಪೆದ್ದ, ನಾನೆಲ್ಲಕ್ಕೆ ಹೋಗ್ದೆ? ಧ್ವನಿ ಬರ್ತಿರೋದು ಕೆಳಗಿಂದ ಹಾಲಲ್ಲಿ. ಬಾವಾಜಿಗೆ ಹೋಗ್ತಾ ಇರೋದು. ಬನು ಬನು. ಅಂಬಿಕಾ, ನೀನು ಕೆಳಗಡೆ ಹೋಗಿ ಅವ್ರಿಗೆ ನೀರು ಕೊಡ್ತಿರೋ. ನಾನು ಈಗಲೇ ಬಂದೆ. ಅಣ್ಣ, ಅವ್ರೇನಾದ್ರೂ ಇಲ್ಲಿಗೆ ಬಂದಿದ್ದನ್ನೆಲ್ಲ ನೋಡಿದ್ರೆ 1000 ಪ್ರಶ್ನೆ ಕೇಳ್ತಾರೆ. ನನಗದಕ್ಕೆ ಉತ್ತರ ಕೊಡೋದಕ್ಕಾಗೋದಿಲ್ಲ. ದಯವಿಟ್ಟು ಬೇಗ ಇದನ್ನೆಲ್ಲ ಕ್ಲೀನ್ ಮಾಡಿ. ನಾನು ಹೋಗಿ ಮಾತಾಡಿಸ್ತಾ ಇರ್ತೀನಿ. ಬಾನು. ಏ ಬಾವುಜಿ, ರೀ, ಇಷ್ಟು ಬೇಗ ಡೆಲ್ಲಿಯಿಂದ ಬಂದ್ಬಿಟ್ರಾ? ಬಾನು, ಅದು ಹಾಗಿರ್ಲಿ. ಬರದೆ ಹೇಗಿರ್ಲಿ ಬಾನು? ಟ್ರಿಪ್ ಹೋಗಿರೋ ವಿಜಿ ಗೀತಾ ಮನೆಗೆ ಬಂದಿಲ್ಲ ಅನ್ನೋ ಸುದ್ದಿ ಕೇಳನು ಬರ್ದೇ ಇರೋಕ್ಕಾಗುತ್ತಾ ಹೇಳು? ಇಲ್ಲ ರೀ, ಗೀತಾ ವಾಪಸ್ ಬಂದಿದ್ದಾಳಂತೆ. ಅವಳು ಟ್ಯಾಕ್ಸಿಲಿ ಹತ್ತೋದನ್ನ ಅದ್ಯಾರೋ ಕ್ಲೀನರ್ ನೋಡಿ ಹೇಳಿದಾನಂತೆ. ನಮ್ಮ ವಿಜಿನೇ ಅವಳು ಇನ್ನೂ ಕಾಡಲ್ಲೇ ಇದ್ದಾಳೆ ಅಂತ ಅಂದ್ಕೊಂಡು ಯಾರು ಎಷ್ಟೇ ಹೇಳಿದ್ರು ಅವ್ರ ಮಾತನ್ನು ಕೇಳ್ದೆ ಅವಳನ್ನ ಹುಡ್ಕೋದಕ್ಕೆ ಹೋಗಿದಾನಂತೆ. ವಿಜಿ ಯಾಕೆ ಹೀಗೆ ಆಡ್ತಾ ಇದ್ದಾನೋ ಏನೋ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಎಲ್ಲ ಆಗ್ತಾ ಇರೋದು ಆ ಗೀತಾಯಿಂದಾನೆ. ಬಾನು, ನೀನ್ ಗೀತಾ ಮೇಲೆ ಯಾಕೆ ಕೆಂಡ ಕಾರ್ತಾ ಇದೀಯಾ? ನಾನು ಯಾಕ್ರಿ ಅವಳ ಮೇಲೆ ಕೆಂಡ ಕಾರ್ಲಿ? ಅಲ್ಲ ರೀ, ಅವಳು ಹೊರಡುವಾಗ ಲೆಕ್ಚರರ್ಗೋ ಇಲ್ಲ ನಮ್ಮ ವಿಜಿಗೋ ಹೇಳಿ ಹೊರಟಿದ್ರೆ ಅವ್ನು ಈ ರೀತಿ ಅವಳನ್ನ ಕಾಡಲ್ಲಿ ಹುಡುಕ್ತಿದ್ನಾ? ಅದು ಹಾಗಲ್ಲ ಬಾನು. ಗೀತಾ ಮನೆಗೆ ಬಂದಿದ್ದಿದ್ರೆ ಅವರಪ್ಪ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇನ್ನು ಗೀತಾ ಬಂದಿರೋ ಅಂತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಯಾಕೆ ಕೊಡ್ತಾ ಇದ್ರು? ಪೊಲೀಸ್ ಸ್ಟೇಷನ್ ಅವರು ನನಗೆ ವಿಷಯ ಯಾಕೆ ತಿಳಿಸ್ತಾ ಇದ್ರು? ಅದು ನಿಜನೇ ಪಾಪ. ಹಾಗಾದ್ರೆ ಗೀತಾನು ಕಾಡಲ್ಲೇ ಕಳ್ದು ಹೋಗಿದ್ದಾಳ? ಅಯ್ಯೋ ದೇವ್ರೆ. ಬಾನು, ನೀನು ವರಿ ಮಾಡ್ಕೋಬೇಡ. ಗೀತಾ ವಿಜಯ್ ಎಲ್ಲಿದ್ದಾರೆ ಅಂತ ಹುಡ್ಕೋ ವ್ಯವಸ್ಥೆನ ನಾನು ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಅವ್ರ ಕಾಡಿಂದ ವಾಪಸ್ ಬರಬೇಕು. ಅಲ್ಲಿವರೆಗೂ ಅವ್ರು ಸೇಫ್ ಆಗಿರ್ಬೇಕು ಅಷ್ಟೇ. ಒಂದು ನಿಮಿಷ ಬಾನು. ನಿಮ್ಮ ಮಗ ಸೇಫ್ ಆಗಿದಾನೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಗೀತಾ ಸೇಫ್ ಆಗಿ ಕೈಲಾಸದಲ್ಲಿದ್ದಾಳೆ. ಬನ್ರಿ ಗೀತಾ. ಏನ್ರಿ, ಎಷ್ಟು ದೂರ ನಡ್ಕೊಂಡು ಹೋದ್ರು ಬರೀ ಗಿಡ ಮರಗಳೇ ಕಾಣಿಸ್ತಿದೆ. ಇದು ಯಾವುದೋ ಹಳ್ಳಕ್ಕೆ ಬೇರೆ ಇಳ್ಬಿಟ್ಟಿದೀವಿ.
ಟಾರ್ಚ್ ಬೇರೆ ಡಿಮ್ ಆಗ್ತಿದೆ. ಇದೇನಾದ್ರೂ ಕೈ ಕೊಟ್ರೆ ಹೆಂಗ್ ಗತಿ? ಆ ದೇವ್ರೆ ಗತಿ. ಯಾವ್ದಾದ್ರು ಕಾಡ್ ಪ್ರಾಣಿಗೆ ಆಹಾರ ಆಗ್ತೀವಿ ಅಷ್ಟೇ. ಏನ್ರಿ ಅದು? ನನ್ಗೇನ್ ಗೊತ್ತು? ಬನ್ರಿ ಹೋಗೋಣ. ಬೇಗ ಹೋಗೋಣ ಅಂದ್ರೆ ಇಲ್ಲೇ ನನ್ ಮಾವನ್ ಮನೆ ಇದ್ಯಾ? ಹಾಳಾದ ದಾರಿ ಬೇರೆ ಕಾಣಿಸ್ತಿಲ್ಲ. ಬಾ ವಿಜಿ, ಏನ್ ಮುಖ ನೋಡ್ತಿದ್ಯಾ? ಮುಂದೆ ಹೋಗು. ಭಯ ಆಗುತ್ತೆ ರೀ. ನಾನ್ ಇಲ್ವಾ ನಿನ್ ಹಿಂದೆ? ಬಾ. ಗೀತ ಒಂದ್ ನಿಮಿಷ ಮುಂದೆ ಹೋಗ್ಬಿಡ. ಇರು. ಏನ್ ವಿಜಿ? ಅಲ್ಲಿ ನೋಡಿ, ಯಾರು ನಡ್ಕೊಂಡು ಹೋಗ್ತಾ ಇದ್ರ. ಎಲ್ಲಿ? ಅಲ್ಲಿ ಗೀತಾ. ಎಲ್ಲಿ ವಿಜಿ? ನನಗ್ ಯಾರು ಕಾಣಿಸ್ತಾ ಇಲ್ವಲ್ಲ? ನಿನಗ್ ಕಾಣಿಸ್ತಾ ಇಲ್ವಾ? ನಾನೊಬ್ಬನಿಗೆ ಕಾಣಿಸ್ತಾ ಇದೆ. ಅಂದ್ರೆ ದೇವಾ. ಗೀತಾ, ಅಯ್ಯೋ ದೇವ್ರೆ, ಭಯ ಆಗ್ತಿದೆ. ದೇವ್ರೆ ಅಂಜನ. ಎಲ್ಲಿ ವಿಜಿ? ಯಾವ ದೇವನು ಕಾಣಿಸ್ತಿಲ್ವಲ್ಲ? ಗೊತ್ತಿಲ್ಲ, ಆದ್ರೆ ಒಂದೊಂದೇ ಸತ್ಯ. ದೇವ್ಗಳನ್ನ ಒಂಟಿಯಾಗಿದ್ರೆ ಕಾರ್ಸಿ ಸಾಯಿಸ್ಬಿಡುತ್ತಂತೆ. ಅದೇ ನಮ್ಮಲ್ಲಿ ಒಗ್ಗಟ್ಟಿದ್ರೆ ಅವ್ ಕೈಯಲ್ಲಿ ಏನು ಮಾಡಕ್ಕಾಗಲ್ವಂತೆ. ಅದಕ್ಕೆ ನಾನು ನೀನು ಅಪ್ಪಿ ಇಟ್ಕೊಂಡಿದ್ದು. ನೀವ್ ಯಾಕ್ರಿ ಆಗ ನೋಡ್ತಿದ್ದೀರಾ? ಸಾಕು, ನಿಲ್ಸು ವಿಜಿ ನಿನ್ನ ನಾಟಕನ. ನಿನಗಿನ್ನ ದೊಡ್ಡ ದೇವ ಇರಕ್ ಸಾಧ್ಯನಾ? ಕಾಡೊಳಗೆ ಯಾವ್ದೋ ದೊಡ್ಡ ದೇವ ಬಂದಿದೆ ಅಂತ ಸಣ್ಣ ದೇವ ಎಲ್ಲ ಓಡಾಕ್ತಾ ಇರ್ಬೇಕಷ್ಟೇ. ಹೌದು. ಅದ್ರ ಜೊತೆ ಹೆಣ್ದೇವನ ನೋಡಿರ್ಬೇಕು. ಹೆಣ್ದೇವನ? ಯಾರು? ನೀನೇ. ಸಾಕ್ ಸುಮ್ನಿರು ವಿಜಿ, ನನ್ನ ರೇಗಿಸ್ಬೇಡ. ಮೊದ್ಲೇ ಹೊಟ್ಟೆ ಹಸುವಾಗಿ ಒಳ್ಳೆ ಸಾಯೋ ತರ ಆಗ್ತಿದೆ. ಅಯ್ಯೋ, ನನ್ಗೆ ಹಸುವಾಗ್ತಿದೆ, ಆಗ್ತಿಲ್ಲ. ಯಾಕ್ರಿ ಯೋಚನೆ ಮಾಡ್ತೀರಾ? ನಾನು ಇದೀನಲ್ಲ. ಇಷ್ಟು ದೊಡ್ಡ ಕಾಡಲ್ಲಿ ನಮ್ಗೆ ತಿನ್ನಕ್ಕೇನು ಸಿಗಲ್ವಾ? ಈ ಕಾಡಲ್ಲಿ ಹಣ್ಣು ಹಂಪ್ಲು ಗೆಡ್ಡೆ ಗೆಣಸು ಎಲ್ಲ ಸಿಗುತ್ತೆ. ನಾನು ತಗೊಂಬರ್ತೀನಿ. ನೀನು ಹಣ್ಣು ಹಂಪ್ಲು ತರ್ತೀಯ? ನಾನೇ. ಇಷ್ಟೊತ್ತವರೆಗೂ ನಿನ್ ಕಣ್ಣು ಕಾಣಿಸಿದ ದೇವಗಳೆಲ್ಲ ಎಲ್ಲೋಯ್ತು? ನೋಡು, ನಾನು ಆಂಜನೇಯನ ಭಕ್ತ. ಗದೆ ನೋಡು. ಸರಿ, ನೀನೇನೋ ಆಂಜನೇಯನ ಭಕ್ತ. ಒಂದ್ ವೇಳೆ ನೀನ್ ಹಂಗ ಹೋದಾಗ ನಾನು ಏನಾದ್ರೂ ಕಾಡ್ ಪ್ರಾಣಿ ತಿನ್ಕೊಂಡ್ರೆ ಏನ್ ಮಾಡ್ತೀಯಾ? ಹೌದೌದೌದೌದು, ಹಾಗಾಗ್ಬಾರ್ದು. ಏನ್ ಮಾಡೋದು? ಬೆಂಕಿ ಹಾಕೋದು. ವಾವ್, ವೆರಿ ಗುಡ್ ಐಡಿಯಾ. ಅದು ಈ ಕಾಡಲ್ಲಿ ಇಂಥ ಟೈಮಲ್ಲಿ ನಿನ್ ತಲೆ ಸೂಪರ್ ಆಗಿ ಓಡುತ್ತೋ. ನೋಡು ವಿಜಿ, ಒಂದ್ ಕೆಲ್ಸ ಮಾಡು. ನೋಡು, ಅಲ್ಲೊಂದ್ ಕಲ್ ಕಾಣಿಸ್ತಿದೆಯಲ್ಲ, ಆ ಕಲ್ಲಿಂದೆ ಒಂದ್ ಪೆಟ್ರೋಲ್ ಕ್ಯಾನ್ ಇದೆ. ನೋಡು, ಇಲ್ಲೊಂದ್ ಮರ ಕಾಣಿಸ್ತಿದ್ಯಲ್ಲ, ಆ ಮರದ ಕೆಳಗಡೆ ಮ್ಯಾಚ್ ಬಾಕ್ಸ್ ಇದೆ. ನೋಡು, ಇಲ್ಲೇ ಇದೇ ಜಾಗದಲ್ಲಿ ಬೆಂಕಿ ಹಾಕು ವಿಜಿ, ಸೂಪರ್ ಆಗಿರುತ್ತೆ. ಏನು ಕಿಂಡಲ್ಲ? ಆದಿಮನವರು ಈ ಪೆಟ್ರೋಲು ಬೆಂಕಿ ಪಟ್ಟಣ ಇಲ್ಲದೆ ಬೆಂಕಿ ಹಾಕ್ತಿರ್ಲಿಲ್ವಾ? ಹಾಗೆ ನಾನು ಹಾಕ್ತೀನಪ್ಪ. ನೀನು ಬೆಂಕಿ ನೋಡ್ತಾ ಇರೋ. ನೋಡ್ತಾನೆ ಇದೀನಿ ವಿಜಿ.